ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದಸರಾಗೆ ದಿನಗಣನೆ ಶುರುವಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯೂ ಕೂಡ ಆರಂಭ ಆಗಿದೆ. ಪ್ರತಿ ವರ್ಷವೂ ಕೂಡ ದಸರಾ ಅಂದಾಗ ಅದರ ಉದ್ಘಾಟಕರು ಯಾರು ಎನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಈ ಬಾರಿ ಬಾನು ಮುಷ್ತಾಕ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಅಥವಾ ಆಹ್ವಾನವನ್ನು ನೀಡಲಾಗಿತ್ತು. ಬಾನು ಮುಷ್ತಾಕ್ ಯಾರು ಅಂದರೆ ಬೂಕರ್ ಪ್ರಶಸ್ತಿ ವಿಜೇತೆ, ಬರಹಗಾರರಿಗೆ ಕೊಡುವಂಥ ಅತ್ಯುನ್ನತವಾದಂಥ ಪ್ರಶಸ್ತಿ. ಆ ಪ್ರಶಸ್ತಿ ಈ ಬಾರಿ ಕನ್ನಡದ ಪಾಲಾಗಿತ್ತು. ಅಂದರೆ ಕನ್ನಡದ ಬರಹಗಾರರಾಗಿರುವಂಥ ಬಾನು ಮುಷ್ತಾಕ್ ಅವರ ಪಾಲಾಗಿತ್ತು. ಅತ್ಯುನ್ನತ ಗೌರವವನ್ನು ಪಡೆದಂತಹ ಬಾನು ಮುಷ್ತಾಕ್ ಅವರಿಗೆ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನವನ್ನು ನೀಡಲಾಗಿತ್ತು. ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದ ಹಾಗೆ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರುವಾಗಿತ್ತು. ಪರ ವಿರೋಧ ಚರ್ಚೆ ಒಂದಷ್ಟು ದಿನಗಳ ಕಾಲ ತೀವ್ರವಾಗಿ ನಡೀತು. ತಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ಮಂದಿ ವಾದವನ್ನು ಮುಂದಿಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಕನ್ನಡ ತಾಯಿ ಭುವನೇಶ್ವರಿಗೆ ಅವಮಾನಿಸಿದ್ದಾರೆ ಎನ್ನುವಂಥ ವಾದವನ್ನು ಮುಂದಿಡಲಾಗಿತ್ತು. ಅಂಥದ್ದೊಂದು ಚರ್ಚೆ ನಡೆಯೋದಕ್ಕೆ ಕಾರಣ ಬಾನು ಮುಷ್ತಾಕ್ ಅವರ ಹಳೆಯ ಒಂದು ಹೇಳಿಕೆ. ಅವರ ಹೇಳಿಕೆ ಏನಿತ್ತು ಅನ್ನೋದನ್ನು ಗಮನಿಸಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ಬರೋಣ. ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ. ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯ್ತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ. ಯಾಕೆಂದ್ರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ. ಇಲ್ಲೂ ಕೂಡ ಕನ್ನಡಮ್ಮನ್ನ ದೇವಸ್ಥಾನದಲ್ಲಿ ಕೂರಿಸಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ, ದೌರ್ಜನ್ಯ ಮಾಡ್ತಾ ಇದ್ದೀರೋ, ಹಿಂಸೆ ಮಾಡ್ತಾ ಇದ್ದೀರೋ, ಈ ತರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ. ಯು ಆರ್ ಆನ್ಸರಬಲ್ ಟು ಮೀ. ನನಗೆ ಉತ್ತರ ಕೊಡಬೇಕಾದಂಥ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನು. ನಿಮಗೆ ಉತ್ತರ ಕೊಡಿ. ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ, ಕನ್ನಡದ ರಥವನ್ನು ಎಳೆದು, ಕನ್ನಡದ ಜಾತ್ರೆಯನ್ನು ಮಾಡಿ, ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ? ನನ್ನನ್ನು ಹೊರಗಟ್ಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ? ಈ ವಿಡಿಯೋ ವಿವಾದದ ರೂಪವನ್ನು ಪಡೆದುಕೊಂಡಿತ್ತು. ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 39,500 ರೂಪಾಯಿಗೆ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 5 ದಿನಗಳ ಕಾಲ ಓಡಾಡಬಹುದು. ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ನೀಟಾಗಿ ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್, ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ. ಹೊರಡುವ ದಿನ ಇದೇ ಅಕ್ಟೋಬರ್ 25. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ. ಇದೇ ವಿಡಿಯೋವನ್ನು ಮುಂದಿಟ್ಟು ಕನ್ನಡ ತಾಯಿಯನ್ನ ಬಾನು ಮುಷ್ತಾಕ್ ಅವರು ಭುವನೇಶ್ವರಿ ಅಂತ ಒಪ್ತಾ ಇಲ್ಲ, ಅರಿಶಿಣ ಕುಂಕುಮವನ್ನು ಕೂಡ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಂಥವರು ಚಾಮುಂಡಿ ದೇವಿಯನ್ನು ಹೇಗೆ ಒಪ್ಕೊಳ್ತಾರೆ, ದಸರಾವನ್ನು ಹೇಗೆ ಉದ್ಘಾಟನೆಯನ್ನು ಮಾಡ್ತಾರೆ ಎನ್ನುವ ರೀತಿಯ ಪ್ರಶ್ನೆಯನ್ನು ಮಾಡಲಾಗಿತ್ತು. ಅಂತಿಮವಾಗಿ ಮಾಜಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಸೇರಿದಂತೆ 3 ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಪ್ರಮುಖವಾಗಿ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆಯಲ್ಲ, ಆ ಆಹ್ವಾನವನ್ನು ರದ್ದುಗೊಳಿಸಬೇಕು ಎನ್ನುವಂಥ ಆಗ್ರಹವನ್ನು ಮುಂದಿಟ್ಟಿದ್ರು. ಅಂತಿಮವಾಗಿ ಹೈಕೋರ್ಟ್ ವಿಚಾರಣೆ ನಡೆಸಿ ಇವತ್ತು ಆದೇಶವನ್ನು ಹೊರಡಿಸಿದೆ. ಪ್ರತಾಪ್ ಸಿಂಹ ಸೇರಿದಂತೆ ಒಟ್ಟು 3 ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಹಾಗಾದ್ರೆ ಇವತ್ತು ಕೋರ್ಟಲ್ಲಿ ಏನಾಯಿತು ಅನ್ನುವಂಥ ವಿಚಾರವನ್ನು ಆರಂಭದಲ್ಲಿ ಗಮನಿಸಿ ಅದಾದ ಬಳಿಕ ಉಳಿದ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಅರ್ಜಿಯ ಸಾರಾಂಶ ಏನು ಅಂತಾದರೆ, ಬಾನು ಮುಷ್ತಾಕ್ ಅವರು ತಾಯಿ ಭುವನೇಶ್ವರಿಯನ್ನೇ ಒಪ್ಪಿಲ್ಲ, ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ? ಅವರು ದಸರಾ ಉದ್ಘಾಟನೆಯನ್ನು ಮಾಡಿದರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ರೀತಿಯಲ್ಲಿ ಆಗುತ್ತೆ. ಈ ದಸರಾ ಅನ್ನುವಂಥದ್ದು ಹಿಂದೂ ಸಂಪ್ರದಾಯದ ರೀತಿಯಲ್ಲೇ ನಡೀಬೇಕು. ಆದರೆ ಬಾನು ಮುಷ್ತಾಕ್ ಅವರು ಅಲ್ಲಿ ನಡೆಯುವಂಥ ಒಂದಷ್ಟು ಹಿಂದೂ ಸಂಪ್ರದಾಯಗಳಲ್ಲಿ ಪಾಲ್ಗೊಳ್ತಾರಾ? ಅವರು ಪಾಲ್ಗೊಳ್ಳೋದಿಲ್ಲ. ಪಾಲ್ಗೊಂಡಿಲ್ಲ ಅಂತ ಆದಾಗ ಅದು ಸಹಜವಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆದಂಥ ರೀತಿಯಲ್ಲಿ ಆಗುತ್ತೆ. ಹೀಗಾಗಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ಯಾವುದೇ ಕಾರಣಕ್ಕೂ ಸರಿ ಅಲ್ಲ ಎನ್ನುವ ರೀತಿಯಲ್ಲಿ
ವಾದವನ್ನು ಮುಂದಿರಲಾಗಿತ್ತು. ಜೊತೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಹಾಗೆ ಆಗೊಂದು ವಿಡಿಯೋವನ್ನು ಗಮನಿಸಿದ್ರಲ್ಲ, ಆ ವಿಡಿಯೋದ ಇಂಗ್ಲಿಷ್ ಅನುವಾದವನ್ನು ಕೂಡ ನ್ಯಾಯಾಧೀಶರ ಮುಂದೆ ಇಡಲಾಗಿತ್ತು. ನೋಡಿ, ಈ ರೀತಿಯಾಗಿ ತಾಯಿ ಭುವನೇಶ್ವರಿಗೆ ಅವರು ಅವಮಾನಿಸಿದ್ದಾರೆ ಅಥವಾ ಈ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥವರು ಈ ರೀತಿಯಾಗಿ ದಸರಾ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದರು. ಆಗ ಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಡ್ತು. ಪ್ರಮುಖವಾಗಿ ಕೋರ್ಟ್ ಇಟ್ಟಂಥ ಪ್ರಶ್ನೆ ಜೊತೆಗೆ ಅಭಿಪ್ರಾಯ ಏನಪ್ಪ ಅಂದರೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋದು ವಾಕ್ ಸ್ವಾತಂತ್ರ್ಯ ಅಂತ ಅನಿಸ್ಕೊಳ್ಳುತ್ತೆ. ಅಭಿಪ್ರಾಯವನ್ನು ಹೇಳೋದು ತಪ್ಪಿಲ್ಲ, ಎಲ್ರಿಗೂ ಕೂಡ ಅಭಿಪ್ರಾಯವನ್ನು ಹೇಳುವಂಥ ಹಕ್ಕಿದೆ. ಇಲ್ಲಿ ನಿಮ್ಮ ಯಾವ ಹಕ್ಕು ಉಲ್ಲಂಘನೆ ಆಗಿದೆ? ನಿಮ್ಮ ಅಭಿಪ್ರಾಯಗಳಿದ್ರೆ ಬೇರೆ ಬೇರೆ ವೇದಿಕೆಯಲ್ಲಿ ನೀವೆಲ್ಲರೂ ಕೂಡ ಮಂಡಿಸೋದಕ್ಕೆ ಅವಕಾಶ ಇದೆ. ಈ ಬಾನು ಮುಷ್ತಾಕ್ ಅವರು ದಸರಾವನ್ನು ಉದ್ಘಾಟನೆ ಮಾಡ್ತಾ ಇರೋದ್ರಿಂದ ಸಂವಿಧಾನದ ಪ್ರಕಾರವಾಗಿ ನಿಮ್ಮ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ಅಥವಾ ನಿಮ್ಮ ಯಾವ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ ಅನ್ನೋದಕ್ಕೆ ನಾವು ಉತ್ತರವನ್ನು ಬಯಸ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳುತ್ತೆ. ಅದಕ್ಕೆ ಸಹಜವಾಗಿ ಇವರ ವಾದ ಇದ್ದಿದ್ದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಲಾಗಿದೆ. ಅವರು ಉದ್ಘಾಟನೆ ಮಾಡಿದರೆ ಹಿಂದೂಗಳ ಸಂಪ್ರದಾಯ ಏನಿರುತ್ತೆ ಅದಕ್ಕೊಂದು ರೀತಿಯಲ್ಲಿ ಧಕ್ಕೆ ಬಂದ ರೀತಿಯಲ್ಲಿ ಆಗುತ್ತೆ ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸಿದರು. ಅಂತಿಮವಾಗಿ ಕೋರ್ಟ್ ತನ್ನ ತೀರ್ಪನ್ನು ಕೂಡ ಪ್ರಕಟಿಸುತ್ತೆ. ಆ ಸಂದರ್ಭದಲ್ಲಿ ತನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತೆ. ಕೋರ್ಟ್ ಹೇಳಿದ್ದೇನಪ್ಪ ಅಂದರೆ, ವಿಜಯದಶಮಿ ಅಂದ್ರೇನೆ ಕೆಟ್ಟದ್ದರ ವಿರುದ್ಧ ಗೆಲುವು ಅಂತ ಅರ್ಥ. ದೇಶಾದ್ಯಂತ ವಿಜಯದಶಮಿಯನ್ನು ಆಚರಣೆ ಮಾಡಲಾಗುತ್ತೆ. ಇದರಲ್ಲಿ ಧರ್ಮವನ್ನು ತೋರಿಸೋದು ಯಾವುದೇ ಕಾರಣಕ್ಕೂ ಸರಿ ಅಲ್ಲ. ಸನಾತನ ಧರ್ಮ ಅನ್ನೋದು ಎಲ್ಲ ವಿಧದ ನಂಬಿಕೆಯನ್ನು ಕೂಡ ಒಳಗೊಂಡಿದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಮುಂದುವರೆದು ಕೋರ್ಟ್ ಹೇಳುತ್ತೆ, ಕಾರ್ಯಕ್ರಮದಲ್ಲಿ ಅನ್ಯ ಧರ್ಮದ ವ್ಯಕ್ತಿ ಭಾಗಿಯಾಗುವುದರಿಂದ ಅರ್ಜಿದಾರರ ಯಾವುದೇ ಕಾನೂನಾತ್ಮಕ ಅಥವಾ ಸಾಂವಿಧಾನಿಕ ಹಕ್ಕುಗಳನ್ನು ಉಲ್ಲಂಘಿಸದಂತಾಗುತ್ತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಅರ್ಜಿದಾರರು ವಿಫಲರಾಗಿದ್ದಾರೆ ಎನ್ನುವ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರ ಅರ್ಜಿಯನ್ನು ವಜಾಗೊಳಿಸಿದೆ. ಇನ್ನು ಅಡ್ವೊಕೇಟ್ ಜನರಲ್ ಅರ್ಜಿಯನ್ನು ಯಾರು ಹಾಕಿದ್ರು ದಂಡ ವಿಧಿಸಬೇಕು ಅಂತ ಹೇಳಿತ್ತು. ಆದರೆ ಕೋರ್ಟ್ ದಂಡವನ್ನು ವಿಧಿಸೋಕೆ ಒಪ್ಕೊಂಡಿಲ್ಲ. ಆದರೆ ಅವರ ಅರ್ಜಿಯನ್ನು ಸಾರಾಸಗಟವಾಗಿ ಸಂಪೂರ್ಣವಾಗಿ ತಳ್ಳಿ ಹಾಕುವಂಥ ಕೆಲಸವನ್ನು ಮಾಡಿದೆ. ಈ ಮೂಲಕ ಒಂದಷ್ಟು ದಿನಗಳ ಕಾಲದ ಚರ್ಚೆಗೆ ಇವತ್ತು ತೆರೆ ಬೀಳುವಂಥ ಕೆಲಸ ಆಗಿದೆ. ಜೊತೆ ಕೋರ್ಟಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಪ್ರಸ್ತಾಪ ಆಯಿತು. ಅದೇ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಕೂಡ ವಾದ ಮಂಡಿಸ್ತಾ ಹೋಗ್ತಾರೆ ಪ್ರತಾಪ್ ಸಿಂಹ ಅವರ ವಿರುದ್ಧವಾಗಿ. 2017ರಲ್ಲಿ ನಿಸಾರ್ ಅಹಮದ್ ಅವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು. ಅವರು ದಸರಾ ಉದ್ಘಾಟನೆಯನ್ನು ಮಾಡಿದರು. ಆಗ ಪ್ರತಾಪ್ ಸಿಂಹ ಅವರಲ್ಲಿ MP ಆಗಿದ್ದರು. ಆಗ ಪ್ರತಾಪ್ ಸಿಂಹ ಆರಾಮಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಯಾವುದೇ ರೀತಿಯಲ್ಲೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರಲಿಲ್ಲ. ಆದರೆ ಬಾನು ಮುಷ್ತಾಕ್ ಅವರು ಮಹಿಳೆ ಎನ್ನುವಂಥ ಕಾರಣಕ್ಕಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲೂ ಕೂಡ ಅಡ್ವೊಕೇಟ್ ಜನರಲ್ ವಾದವನ್ನು ಮಂಡಿಸಿದರು. ಅಂತಿಮವಾಗಿ ಇಷ್ಟೆಲ್ಲವೂ ಕೂಡ ಕೋರ್ಟ್ನಲ್ಲಿ ಆಯಿತು. ಪ್ರತಾಪ್ ಸಿಂಹ ಅರ್ಜಿ ಈ ಮೂಲಕ ವಜಾಗೊಂಡಂತಾಗಿದೆ. ಅದಕ್ಕೂ ಮುನ್ನ ಸಾರ್ವಜನಿಕ ವಲಯದಲ್ಲಿ ಆದಂಥ ಚರ್ಚೆಗಳು ಏನೇನು ಅಂತ ಗಮನಿಸ್ತಾ ಹೋಗೋದಾದರೆ, ಎರಡು ರೀತಿಯಲ್ಲಿ ಚರ್ಚೆ ನಡೆದಿತ್ತು. ಒಂದಷ್ಟು ಮಂದಿಯ ವಾದ ಇದ್ದಿದ್ದೇನಪ್ಪ ಅಂದರೆ, ಸ್ವತಃ ಈಗ ಸಂಸದರಾಗಿರುವಂಥ ಯದುವೀರ್ ದತ್ತ ಒಡೆಯರ್ ಕೂಡ ಅದೇ ರೀತಿ ವಾದವನ್ನು ಮಂಡಿಸಿದರು. ಅಂದರೆ ಈ ಬಾನು ಮುಷ್ತಾಕ್ ಅವರು ಕನ್ನಡವನ್ನು ತಾಯಿ ಭುವನೇಶ್ವರಿಗೆ ಹೋಲಿಸೋದನ್ನು ಒಪ್ಪಿಕೊಳ್ತಾ ಇಲ್ಲ. ಭುವನೇಶ್ವರಿಯನ್ನೇ ಅವರು ಅವಮಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಕನ್ನಡವನ್ನು ನಾವು ಅರಿಶಿಣ ಕುಂಕುಮ ಇದರಲ್ಲಿ ನೋಡ್ತೀವಲ್ಲ, ಅದನ್ನು ಕೂಡ ಅವರು ಒಪ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ಬಾನು ಮುಷ್ತಾಕ್ ಅವರು ಹೇಳೋದು ಸರಿಯಲ್ಲ. ಹೀಗಾಗಿ ಬಾನು ಮುಷ್ತಾಕ್ ಅವರು ಅದಕ್ಕೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ ನಂತರ ಅವರು ಉದ್ಘಾಟನೆ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಆಕ್ಷೇಪ ಇಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವಾದವನ್ನು ಮಂಡಿಸ್ತಾ ಇದ್ರು. ಅಂದರೆ ಒಂದಷ್ಟು ಜನರ ವಾದ ಈ ರೀತಿ ಕ್ಲಿಯರ್ ಆಗಿತ್ತು. ಅಂದರೆ ಆ ವಿಡಿಯೋವನ್ನು ಮುಂದಿಟ್ಕೊಂಡು ವಾದವನ್ನು ಮಂಡಿಸ್ತಾ ಇದ್ರು. ಇನ್ನೊಂದಷ್ಟು ಜನರ ವಾದ ಹೇಗಿತ್ತಪ್ಪ ಅಂದರೆ, CM ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿದ್ದಾರೆ, ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಿಂದೂ ದೇವಿಯಾಗಿರುವಂಥ ಚಾಮುಂಡೇಶ್ವರಿ ದೇವಿಯ ಈ ದಸರಾ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಲೇಖಕಿಯೊಬ್ಬರು ಬಂದು ಉದ್ಘಾಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾಗಿ ಅನ್ಯ ಧರ್ಮದವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಅದು ಹಿಂದೂ ಧರ್ಮದವರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಎನ್ನುವ ರೀತಿಯಲ್ಲೂ ಕೂಡ ವಾದವನ್ನು ಮುಂದಿಟ್ಟಿದ್ರು. ಒಟ್ಟಾರೆ ಸಾರ್ವಜನಿಕ ವಲಯದಲ್ಲಿ ಹಿಂದೂ ಮುಸ್ಲಿಂ ಹೀಗೆ ನಾನಾ ರೀತಿಯಾದಂಥ ಚರ್ಚೆಗಳೆಲ್ಲವೂ ಕೂಡ ನಡೆದು ಕೊನೆಯದಾಗಿ ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಎಲ್ಲವೂ ಕೂಡ ಒಂದು ಹಂತಕ್ಕೆ ಕ್ಲಿಯರ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಂಧುಗಳೇ, ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಏನನ್ಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.